ಪಿಸಿಒಡಿ ಸಮಸ್ಯೆ ಇರುವವರಿಗೆ ಮುಖ್ಯವಾಗಿ ಕಾಣಿಸಿಕೊಳ್ಳುವಂತಹ ಲಕ್ಷಣಗಳು ಏನು ಅಂತಂದ್ರೆ ಪೀರಿಯಡ್ಸ್ ಇರೆಗ್ಯುಲರ್ ಆಗೋದು ಅಥವಾ 35 ಡೇಸ್ ಗಿಂತ ಜಾಸ್ತಿ 35 ದಿನಗಳಿಗಿಂತ ಜಾಸ್ತಿ ಆದ ಮೇಲೆ ಪೀರಿಯಡ್ಸ್ ಆಗುವಂತದ್ದು, ಕೆಲವೊಂದ್ಸಲ ತಿಂಗಳುಗಟ್ಟಲೆ ಪೀರಿಯಡ್ಸ್ ಸ್ಕಿಪ್ ಆಗುವಂತದ್ದು. ಇನ್ನ ಇದ್ರ ಜೊತೆಗೆ ವಿಪರೀತ ಸುಸ್ತು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಜಾ ಲೈನ್ ಅಲ್ಲಿ ಅಥವಾ ಮುಖದ ಮೇಲೆ ಅತಿಯಾಗಿ ಕೂದಲುಗಳು ಕಾಣಿಸ್ಕೊಳ್ಳುತ್ತೆ. ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ, ತಲೆಯಲ್ಲಿ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ಕತ್ತಿನ ಸುತ್ತ ಕಪ್ಪ ಆಗುವಂತದ್ದು ಕೂಡ ಪಿಸಿಒಡಿಯ ಲಕ್ಷಣ ಆಗಿರುತ್ತೆ. ಇನ್ನು ಇದ್ರ ಜೊತೆಗೆ ಮುಖದಲ್ಲಿ ಅತಿಯಾಗಿ ಮೊಡವೆಗಳು ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಜಾ ಲೈನ್ ಅಲ್ಲಿ ಅಥವಾ ಮುಖದ ಕೆನ್ನೆಯ ಭಾಗದಲ್ಲಿ ಅತಿ ಹೆಚ್ಚು ಮೊಡವೆಗಳು ಕಾಣಿಸ್ಕೊಳ್ಳುವಂಥದ್ದು. ಮತ್ತೆ ಇದು ಅಲ್ಲದೆ ಮೂಡ್ ಸ್ವಿಂಗ್ಸ್ ಬೇರೆ ಕಾಣಿಸ್ಕೊಳ್ಳುತ್ತೆ. ಮೂಡ್ ಸ್ವಿಂಗ್ಸ್ ಅಂದ್ರೆ ಆಗಾಗ ಕೋಪ ಬರೋದು, ಬೇಜಾರಾಗೋದು, ಕಾರಣ ಇಲ್ಲದೆ ಅಳು ಬರುವಂತದ್ದು, ತುಂಬಾ ವಿಪರೀತ ಮೂಡ್ ಫ್ಲಕ್ಚುಯೇಟ್ ಆಗುವಂತದ್ದು, ಇದು ಕೂಡ ಪಿಸಿಒಡಿಯ ಲಕ್ಷಣಗಳು.